ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾಡೋ ರೆಸಿಪಿ ಯಾವುದು ಅಂದರೆ ಗ್ರೀನ್ ಎಗ್ ಮಸಾಲ. ಹಾಗೆ ಇದು ತುಂಬಾ ಸಿಂಪಲ್ ಆಗಿದೆ. ಮೊದಲಿಗೆ ನಾನು ಮಿಕ್ಸಿ ಜಾರ್ ತೊಗೋತೀನಿ ರೀ. ಕೊತ್ತಂಬರಿ, ಬೆಳ್ಳುಳ್ಳಿ, ಹಾಗೆ ಶುಂಠಿ, ಹಾಗೆ ಮೆಣಸುಕಾಳು, ಹಾಗೆ ಜೀರಿಗೆ, ಒಂದು 6-7 ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು ಮಿಕ್ಸಿ ಜಾರಿಗೆ. ಈಗ ಪೇಸ್ಟ್ ಮಾಡ್ಕೊಂಡ್ಮೇಲೆ ನಾನು ಕೊಬ್ಬರಿ ಹಾಕ್ಕೊಳತ್ತೀನಿ ರೀ. ನೀವು ಮುಂಚೆ ಹಾಕ್ಕೊಂಡಿದ್ರು ನಡೆಯುತ್ತೆ. ನಾನು ಸ್ವಲ್ಪ ನೆನಪು ಹಾರಿಬಿಟ್ಟೆ, ಹಾಗಾಗಿ ಈಗ ಹಾಕ್ಕೊಳತ್ತೀನಿ ರೀ. ಈಗ ನೋಡಿರಿ, ಚೆನ್ನಾಗಿ ಮಿಕ್ಸಿ ಮಾಡಿ ನಾವು ಒಗ್ಗರಣೆ ಹಾಕಬೇಕಲ್ಲ, ಹಾಗಾಗಿ ಗ್ಯಾಸ್ ಆನ್ ಮಾಡ್ಕೊತೀನಿ. ಒಂದು ಪಾತ್ರೆ ಇಟ್ಕೊಳ್ತೀನಿ ರೀ. ಈಗ ಪಾತ್ರೆಗೆ ಆದಮೇಲೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ರೀ. ಬೇಕಾದರೆ ನೀವು 1 ಸ್ಪೂನಷ್ಟು ತುಪ್ಪ ಹಾಕ್ಕೋಬೋದು, ರುಚಿ ಬರುತ್ತೆ. ಈಗ ನಾನು ಕಸ್ತೂರಿ ಮೆಂತ್ಯ, ಚಕ್ಕೆ, ಲವಂಗ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಕರಿಬೇವು ಹಾಕ್ಕೊಳ್ಬೇಕು. ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಈಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಕೆಂಪಾಗಬೇಕು. ಈಗ ನೋಡಿ, ಈರುಳ್ಳಿ ಕೆಂಪಾದಮೇಲೆ ಟೊಮೆಟೊ ಹಾಕ್ಕೊಳತ್ತೀನಿ. 2 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಹಾಗಾಗಿ 2 ಟೊಮೆಟೊ ಹಾಕ್ಕೊಳತ್ತೀನಿ ರೀ. ಈಗ ನಾನು ಒಂದು ಮುಚ್ಚಳನ ಮುಚ್ತೇನೆ. ಒಂದು 5 ನಿಮಿಷ ಅದು ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಹೀಗೆ ನೋಡಿರಿ, ಈಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಆ ಪೇಸ್ಟ್ ಹಾಕ್ಕೊತೀನಿ ರೀ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಳಿದಿರೋ ಇರ್ತಲ್ಲ ಪೇಸ್ಟು, ಅದಕ್ಕೆ ನೀರು ಹಾಕ್ಕೊಂಡು ಹಾಕ್ಕೋತೀನಿ ರೀ. ಈಗ ಅದನ್ನು ಮತ್ತೆ 5 ನಿಮಿಷ ಬಿಡಬೇಕು. ನೋಡಿರಿ, ಈಗ ಎಣ್ಣೆ ಮೇಲೆ ಎಣ್ಣೆ ಬಿಡಬೇಕು. ಹಾಗೆ ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ತಳ ಹಿಡಿಯುತ್ತೆ. ಪದೇ ಪದೇ ಅದನ್ನು ಮುಚ್ಚಳನ ಓಪನ್ ಮಾಡಿ ಮತ್ತೆ ಕೈ ಆಡಿಸ್ಬೇಕು. ಈಗ ನಾನು ಇದಕ್ಕೆ ಖಾರ ಪುಡಿ 1 ಸ್ಪೂನು, ಧನಿಯಾ ಪುಡಿ, ಹಾಗೆ ಗರಂ ಮಸಾಲಾನು 1 ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಇದಕ್ಕೆ ನಾನು 1 ಗ್ಲಾಸಷ್ಟು ನೀರು ಹಾಕ್ಕೋತೀನಿ ರೀ. ನಿಮಗೆ ಜಾಸ್ತಿ ನೀರು ಬೇಕಂದರೆ ಇನ್ನೊಂದು ಗ್ಲಾಸ್ ಹಾಕ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಕುದಿಸ್ಕೊಳ್ಬೇಕು. ಈಗ ನೋಡಿ, ಚೆನ್ನಾಗಿ ಕುದ್ದೈತಿ. ಈಗ ಇದಕ್ಕೆ ನಾನು ಒಂದು 3 ಮೊಟ್ಟೆನ ಹೊಡ್ಕೊಂಡು ಹಾಕ್ಕೋತೀನಿ ರೀ. ಇದನ್ನು ಕೈ ಆಡಿಸ್ಬಾರ್ದು, ಹಾಗೆ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ನೋಡಿರಿ, ಈಗ ಇದನ್ನು ಮತ್ತೆ ನಾನು ಹೊಳಿಸಿ ಇಡ್ತೀನಿ. ಮತ್ತೆ ಪೂರ್ತಿಯಾಗಿ ಬೇಯಬೇಕಲ್ಲ, ಹಾಗಾಗಿ ಮತ್ತೊಂದು 5 ನಿಮಿಷ ಬಿಟ್ಮೇಲೆ ನೋಡಿರಿ, ಗ್ರೀನ್ ಎಗ್ ಮಸಾಲ ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡ್ಬಿಟ್ರೆ ನಾವು ರೈಸ್ ಒಳಗೆ ಇದನ್ನು ಹಾಕ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಹಾಗೆ ಚಪಾತಿ ಒಳಗೂ ಚೆನ್ನಾಗಿರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.